ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ದೇವರು ನಮಗೆ ದೇವರ ವಾಕ್ಯವನ್ನು ಕಲಿಯೋದಕ್ಕೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೀನಿ. ಹಾಗೆ ಇವತ್ತಿನ ಒಂದು ವಿಷಯ ಏನಂತಂದರೆ ಹುಟ್ಟಿದ ದಿನ ಅಥವಾ ಬರ್ತ್ಡೇ ಎಂಬುದಾಗಿ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ವಿ. ಹಾಗಾಗಿ ಬರ್ತ್ಡೇಯ ಒಂದು ಶ್ರೇಷ್ಠತೆ ಏನು ಅನ್ನುವಂಥದ್ದು ಇವತ್ತು ಕ್ರೈಸ್ತರಲ್ಲಿ ಬರ್ತ್ಡೇ ಅನ್ನುವಂಥ ಒಂದು ಶ್ರೇಷ್ಠತೆ ಏನಿದೆ, ಹಾಗಾಗಿ ಇರಬೇಕಾಗಿದ್ದು ಶ್ರೇಷ್ಠತೆ ಯಾವುದು ಅನ್ನುವಂಥದ್ದನ್ನು ನಾವು ಕಲಿಯೋಣ, ತಿಳ್ಕೊಳ್ಳೋಣ. ಶಾರೀರಿಕವಾಗಿ ನಾವು ಹುಟ್ಟಿದ್ದ ದಿನವನ್ನು ನಾವು ಶ್ರೇಷ್ಠವಾಗಿ ಎಣಿಸಿ ಇವತ್ತು ಎಲ್ಲರೂ 25-50 ವರ್ಷಕ್ಕೆ ಅಂತೇಳಿ ನಾವೆಲ್ಲ ಆಚರಣೆ ಮಾಡಿಕೊಡ್ತಾ ಇರ್ತೀವಿ. ಹಾಗೆ ಬೈಬಲ್ ಪ್ರಕಾರ ನಮಗೆ ದೇವರ ವಾಕ್ಯದ ಪ್ರಕಾರ ನಿಜವಾಗ್ಲೂ ಯಾವುದಕ್ಕೆ ನಾವು ಮಹತ್ವ ಕೊಡಬೇಕು ಮತ್ತು ಅದಕ್ಕೆ ನಾವು ವಿಶೇಷತೆನ ಕೊಡುವಂಥ ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ, ಅರ್ಥ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತರ ಈ ಲೋಕದಲ್ಲಿ ಇದ್ದಾಗ, ಮನುಷ್ಯನಾಗಿ ಬಂದಾಗ, ದೇವರು ಮನುಷ್ಯನಾಗಿ ಲೋಕಕ್ಕೆ ಬಂದು ಅವರ ಬೋಧನೆಗಳನ್ನು ಮಾಡುವಾಗ ಹೇಳುವಂಥ ವಿಷಯಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಅದಕ್ಕಾಗಿ ಇಲ್ಲಿ ನಿಕೋದೇಮನು ಯೇಸುವನ್ನು ಸಂಧಿಸೋದಕ್ಕಾಗಿ ಬರ್ತಾನೆ. ಹಾಗೆ ಯೇಸುವನ್ನು ಸಂಧಿಸೋದಕ್ಕಾಗಿ ನಿಕೋದೇಮನು ಬಂದಾಗ ಅವಾಗಲ್ಲಿ ನಿಕೋದೇಮನು ಬಂದಿದ್ದೇನಂತಂದರೆ ಯೇಸು ಮಾಡಿರುವಂಥ ಅದ್ಭುತಗಳು ಅದು ಯಾವ ಥರ, ಹೇಗೆ, ಏನು ಅನ್ನೋದನ್ನು ವಿಷಯವನ್ನು ತಿಳ್ಕೊಳ್ಳೋಕ್ಕಾಗಿ ಬಂದಿರುವಂಥದ್ದು. ಆದರೆ ಯೇಸು ಕ್ರಿಸ್ತರು ಮಾತಾಡುವಂಥ ಮಾತು ಏನು ಅನ್ನೋದನ್ನು ನಾವಲ್ಲಿ ನೋಡೋಣ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಯೇಸು ಕ್ರಿಸ್ತರು ಮಾತಾಡುತ್ತಿರುವಂಥ ಮಾತನ್ನು ನಾವು ಕೇಳಿಸ್ಕೊಳ್ಳೋಣ. ಯೇಸು ಪ್ರತ್ಯುತ್ತರವಾಗಿ ಅವನಿಗೆ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ತಿರುಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ನೋಡಲಾರನು ಅಂದನು. ಅದಕ್ಕಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ಮಾತಾಡುವಂಥ ಮಾತುಗಳು ಮತ್ತು ಭಾಳ ಪ್ರಾಮುಖ್ಯವಾದಂಥ ವಿಷಯಗಳು. ಒಂದೇನಂತಂದರೆ ತಿರುಗಿ ಹುಟ್ಟಬೇಕು ಅನ್ನುವಂಥ ವಿಷಯಗಳು. ಹಾಗಾಗಿ ಯಾಕೆ ನಾವು ತಿರುಗಿ ಹುಟ್ಟಬೇಕು ಅನ್ನುವಂಥದ್ದು ಪ್ರಶ್ನೆಗೆ ಉತ್ತರ ನಾವು ತಿಳ್ಕೊಳ್ಬೇಕಾಗಿದೆ. ಮತ್ತಿಲ್ಲಿ ಯೇಸು ಕ್ರಿಸ್ತರು ಮಹತ್ವ ಕೊಡ್ತಾ ಇರೋದು ಯಾವುದಕ್ಕಾಗಿ? ತಿರುಗಿ ಹುಟ್ಟಬೇಕು ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಇವತ್ತು ಈ ತಿರುಗಿ ಹುಟ್ಟು ಅನ್ನುವಂಥ ವಿಷಯಕ್ಕೆ ನಮ್ಮಲ್ಲಿ ಕೂಡ ಅದಕ್ಕೆ ಒಂದು ಪದ ಇದೆ, ಏನಂದರೆ ಪುನರ್ಜನ್ಮ ಅನ್ನುವಂಥದ್ದು. ಹಾಗಾಗಿ ಪುನರ್ಜನ್ಮಕ್ಕೇ ತಿರುಗಿ ಹುಟ್ಟು ಅನ್ನುವಂಥ ಪದಕ್ಕೇ ಈ ಪುನರ್ಜನ್ಮ ಅನ್ನೋದನ್ನು ಉಪಯೋಗಿಸಿದ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರು ಏನು ಮಾಡ್ತಾರೆ, ತಿರುಗಿ ಹುಟ್ಟಬೇಕು ಎಂಬುದಾಗಿ ಯೇಸು ಕ್ರಿಸ್ತರು ಹೇಳುವಂಥ ಮಾತನ್ನು ನೋಡ್ತಾ ಇದ್ವಿ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಕೂಡ ಈ ಒಂದು ಪದವನ್ನು ಉಪಯೋಗಿಸ್ಕೊಳ್ತಾರೆ, ಏನಂದರೆ ಪುನರ್ಜನ್ಮ ಎಂಬುದಾಗಿ. ಹಾಗೆ ಅಲ್ಲಿ ಪುನರ್ಜನ್ಮ ಅನ್ನುವಾಗ ಪುನಃ ಜನಿಸೋದು ಅನ್ನೋಂಥದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳೋದು. ಅಂದರೆ ಪುನಃ ಮತ್ತೆ ನಾವು ಮತ್ತೊಂದು ಸಾರಿ ತಿರುಗಿ ಹುಟ್ಟೋದು. ಈಗ ಬೈಬಲಲ್ಲಿ ನಮಗೆ ತಿರುಗಿ ಹುಟ್ಟೋದು ಎಂಬುದಾಗಿ. ಹಾಗಾಗಿ ಅದನ್ನು ತಿರುಗಿ ಹುಟ್ಟೋದು ಹೇಗೆ ಅನ್ನೋಂಥದ್ದು ಇನ್ನೂ ಹೆಚ್ಚಿನ ವಿಷಯಗಳೆಲ್ಲ ಕಲಿಬೋದು, ತಿಳ್ಕೊಳ್ಬೋದು. ಆದರೆ ಈಗ ಇಲ್ಲಿ ಯೇಸು ಕ್ರಿಸ್ತರು ಅದಕ್ಕೆ ಮಹತ್ವವನ್ನು ಕೊಡೋದನ್ನು ನೋಡ್ತಾ ಇದ್ವಿ. ಅಲ್ಲಿ ನಿಕೋದೇಮನು ಬಂದಿದ್ದಾನೆ. ನಿಕೋದೇಮನು ಆ ಒಂದು ಅದ್ಭುತಗಳ ವಿಷಯವಾಗಿ ಕೇಳಕ್ಕಾಗಿ ಅದ್ರ ಬಗ್ಗೆ ಆಸಕ್ತಿ ಉಳ್ಳವನಾಗಿದ್ದಾನೆ. ಆದರೆ ಯೇಸು ಕ್ರಿಸ್ತರು ಅವರ ಆಸಕ್ತಿ ಇರುವಂಥದ್ದು ಯಾವುದ್ರ ಮೇಲೆ? ಮನುಷ್ಯನು ತಿರುಗಿ ಹುಟ್ಟಬೇಕು. ಹಾಗಾಗಿ ಯಾಕೆ ತಿರುಗಿ ಹುಟ್ಟಬೇಕು ಅಂತಂದರೆ, ತಿರುಗಿ ಹುಟ್ಟಲಿಲ್ಲ ಅಂದರೆ ಸ್ವರ್ಗ ರಾಜ್ಯಕ್ಕೆ ಸೇರೋದಿಲ್ಲ. ಹಾಗೆ ತಿರುಗಿ ಹುಟ್ಟುವನು ಮಾತ್ರ ದೇವರ ರಾಜ್ಯದಲ್ಲಿ ಸೇರೋನಾಗಿದ್ದಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಯೇಸು ಕ್ರಿಸ್ತರು ಈ ಲೋಕದಲ್ಲಿದ್ದಾಗ ಹೇಳುವಂಥ ಮಾತನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗೆ ಈ ರೀತಿಯಲ್ಲಿ ನಾವು ತಿರುಗಿ ಹುಟ್ಟಿದವ್ರು ಮಾತ್ರ ಸ್ವರ್ಗಕ್ಕೆ ಹೋಗೋದು ಮತ್ತು ಪರಲೋಕಕ್ಕೆ ಹೋಗುವಂಥದ್ದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗೆ ನಾವು ತಿರುಗಿ ಹುಟ್ಟಲಿಲ್ಲ ಅಂದರೆ ನಾವು ಸ್ವರ್ಗಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ತಿರುಗಿ ಹುಟ್ಟುವಂಥ ವಿಷಯ ಬಂದಾಗ ಹೇಗೆ ನಾವು ಹುಟ್ಟೋದಕ್ಕೆ ಸಾಧ್ಯ ಅನ್ನುವಂಥದ್ದು ನಮಗಿಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ನಾವು ತಿರುಗಿ ಹುಟ್ಟಬೇಕು ಅಂತಂದರೆ, ನಾವಿಲ್ಲಿ ಏನಾಗಿದ್ದೀವಿ ಅಂದರೆ ತಾಯಿ ಗರ್ಭದಲ್ಲಿ ಹುಟ್ಟುವಾಗ ನಾವೆಲ್ಲರೂ ಪಾಪಿಗಳಾಗಿ ಹುಟ್ಟಿದ್ದೀವಿ. ಪ್ರತಿಯೊಬ್ಬ ಮನುಷ್ಯನು ಈ ಲೋಕದಲ್ಲಿ ಹುಟ್ಟುವಾಗ ಅವನೇನಾಗಿದ್ದಾನೆ? ಪಾಪಿಯಾಗಿದ್ದಾನೆ. ಅದಕ್ಕೆ ಕೀರ್ತನೆ 51:5ನೇ ವಚನದಲ್ಲಿ ನಾವು ಅದನ್ನು ನೋಡ್ಬೋದು. ಅಲ್ಲಿ 5ನೇ ವಚನದಲ್ಲಿ ಹೇಳುವಂಥದ್ದು ಏನಂತಂದರೆ, ದಾವೀದನು ಹೇಳ್ತಾನೆ ತನ್ನ ಬಗ್ಗೆ ಹೇಳ್ಕೊಳ್ಳುವಂಥದ್ದು, ತಾನೇನಾಗಿದ್ದಾನೆ ಅನ್ನುವಂಥ ವಿಷಯ. ಓಕೆ, ಅದನ್ನು ಓದೋಣ. ಇಗೋ, ಅಕ್ರಮದಲ್ಲೇ ರೂಪಿಸಲ್ಪಟ್ಟೆನು, ಪಾಪದಲ್ಲಿ ನನ್ನ ತಾಯಿ ನನ್ನನ್ನು ಗರ್ಭಧರಿಸಿದಳು. ಹಾಗಾಗಿ ಇಲ್ಲಿ ತಾಯಿ ಪಾಪಿಯಾಗಿ ನಮ್ಮನ್ನು ಹುಟ್ಟಿಸುವಾಗ ನಾವೆಲ್ಲರೂ ಏನಾಗಿದ್ವಿ? ತಾಯಿ ಗರ್ಭದಲ್ಲಿ ಹುಟ್ಟುವಾಗಲೇ ಪಾಪಿಯಾಗಿದ್ವಿ. ಹಾಗಾಗಿ ಇಲ್ಲಿ ನಾವು ಯಾವುದೋ ಮಾಡೋದ್ರಿಂದ, ಪಾಪಗಳು ಮಾಡೋದ್ರಿಂದ ನಾವು ಪಾಪಿಗಳಾಗ್ತಾ ಇಲ್ಲ, ನಾವು ತಾಯಿ ಗರ್ಭದಲ್ಲೇ ಪಾಪಿಗಳಾಗಿದ್ವಿ. ಹಾಗೆ ಅದನ್ನು ಮೂಲತಃ ಹೋದರೆ ಅದೇನಾಗಿದೆ? ಏದೇನ್ ತೋಟದಲ್ಲಿ ಆದಾಮವರು ದೇವರಿಗೆ ಅವಿಧೇಯರಾಗಿರೋದ್ರಿಂದ, ಅವರ ಸಂತತಿ ಆಗಿರೋದ್ರಿಂದ ನಾವು ಏನಾಗಿದ್ವಿ? ಪಾಪಿಗಳಾಗಿದ್ವಿ ಅಂತೇಳಿ.
ಈ ರೀತಿಯಲ್ಲಿ ಪಾಪಿಗಳಾಗಿರೋದ್ರಿಂದ ನಾವೆಲ್ಲರಾಗಿ ಏನಾಗಿದ್ವಿ, ಪಾಪಿಗಳಾಗಿ ಹುಟ್ಟಿದ್ವಿ ಮತ್ತೆ ಪಾಪಿಗಳಾಗಿ ಜನಿಸಿದ್ವಿ. ಹಾಗೆ ಪಾಪಿಗಳಾಗಿ ಜನಿಸಿದ್ರಿಂದ ಈಗ ದೇವರು ನಮಗೆ ನಮ್ಮಿಂದ ಬಯಸ್ತಾ ಇರೋದೇನೆಂದ್ರೆ ಪರಿಶುದ್ಧತೆ, ನೀತಿವಂತಿಕೆಯನ್ನ ದೇವರು ಬಯಸ್ತಾ ಇದ್ದಾರೆ. ನಾವು ನೀತಿವಂತರಾದ್ರೆ, ಪರಿಶುದ್ಧರಾದ್ರೆ ನಾವು ಸ್ವರ್ಗಕ್ಕೆ ಹೋಗ್ಬೋದು. ಹಾಗಾಗಿ ನಾವು ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ನಮಗೆ ಬೇಕಾಗಿದ್ದ ಪರಿಶುದ್ಧತೆ ಎಷ್ಟು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಅದಕ್ಕೆ ಒಂದು ವಾಕ್ಯವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 48ನೇ ವಚನವನ್ನು ನಾವು ನೋಡ್ಕೊಳ್ಳೋಣ. ಅಲ್ಲಿ ದೇವರು ನಾವು ಎಷ್ಟು ಪರಿಶುದ್ಧರಾಗಬೇಕು ಎಂಬುದಾಗಿ ಅಲ್ಲಿ ಒಂದು ಒಳ್ಳೆಯ ವಾಕ್ಯವನ್ನು ನೋಡ್ಬೋದು. ಆದ್ದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯು ಪರಿಪೂರ್ಣನಾಗಿರುವಂತೆಯೇ ನೀವು ಪರಿಪೂರ್ಣರಾಗಿರ್ರಿ. ಅದಕ್ಕೆ ಇಲ್ಲಿ ದೇವರ ವಾಕ್ಯದಲ್ಲಿ ನಮಗೆ ಹೇಳುವಂಥದ್ದು ಏನಂದ್ರೆ, ನಾವೆಷ್ಟು ಪರಿಶುದ್ಧರಾಗಬೇಕು, ಪರಿಪೂರ್ಣರಾಗಬೇಕು ಅಂದ್ರೆ ಪರಲೋಕದಲ್ಲಿರುವಂಥ ದೇವರು ಎಷ್ಟು ಪರಿಶುದ್ಧರಾಗಿದ್ದಾರೋ ಅಷ್ಟೇ ಪರಿಶುದ್ಧರು ನಾವು ಆಗಬೇಕು ಅಂತೇಳಿ ದೇವರು ಬಯಸ್ತಾ ಇದ್ದಾರೆ. ಹಾಗಾದರೆ ನಾವು ಅಷ್ಟು ಪರಿಶುದ್ಧರು ಆಗಬೇಕಾಗಿದೆ. ಓಕೆ, ಹಾಗಾಗಿ ಸ್ವರ್ಗದಲ್ಲಿರುವಂಥ ದೇವರು ಎಷ್ಟು ಪರಿಶುದ್ಧರಾಗಿದ್ದಾರೆ ಅಂತೇಳಿ ಹಿಂಗೆ ನಾವು ಒಂದು ಮಾತು ಹೇಳೋದಾದ್ರೆ 100ಕ್ಕೆ 100 ಎಂಬುದಾಗಿ ನಾವು ಹೇಳ್ಬೋದು, ಪರಿಪೂರ್ಣ ಎಂಬುದಾಗಿ ಹೇಳ್ಬೋದು. ಹಾಗೆ ಪರಿಪೂರ್ಣವಾಗಿ ನಮ್ಮಿಂದ ಅದು ಸಾಧ್ಯವಾ ಅಂತ ಹೇಳುವಂಥದ್ದು. ಆಮೇಲೆ 2ನೇದಾಗಿ ನಾವು ಇನ್ನೊಂದು ವಾಕ್ಯ ನೋಡೋದಾದ್ರೆ ಯಾಕೋಬ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಇನ್ನೂ ಸ್ವಲ್ಪ ನಮಗೆ ಅರ್ಥ ಆಗೋದಕ್ಕೆ ಅಲ್ಲಿ ನಾವು ಅದನ್ನ ವಾಕ್ಯವನ್ನು ನೋಡ್ಬೋದು. ಯಾಕೆಂದರೆ ಯಾವನಾದರೂ ನ್ಯಾಯ ಪ್ರಮಾಣವನ್ನೆಲ್ಲ ಕೈಗೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ. ಯಾಕೊಬ್ಬನು ಬರೆಯುವಾಗ ಒಬ್ಬ ಮನುಷ್ಯನು ಪರಿಶುದ್ಧನಾಗುವುದು ಹೇಗೆ, ನೀತಿವಂತನ ಎಷ್ಟು ಮಟ್ಟಿಗೆ ಆಗಬೇಕು ಅಂತೇಳಿ ಹೇಳುವಂಥದ್ದನ್ನು ನೋಡ್ತೀವಿ. ಇಲ್ಲಿ ಪರಿಶುದ್ಧನಾಗಿರುವಂಥದ್ದು ಏನಂತಂದರೆ ದೇವರ ಎಲ್ಲ ಆಜ್ಞೆಗಳನ್ನು ಪಾಲಿಸಿ ಒಂದೇ ಒಂದು ಆಜ್ಞೆಯನ್ನು ಮೀರಿದರೆ. ಹಾಗಾಗಿ ಧರ್ಮಶಾಸ್ತ್ರದಲ್ಲಿ ಅಂತ ಹೇಳುವಾಗ ಅದು ಬೈಬಲ್ ಎಂಬುದಾಗಿ ಹೆಸರು, ನ್ಯಾಯ ಪ್ರಮಾಣ ಅಂತೇಳಿ ಹೆಸರು ಇದ್ದರೆ ಅದು ಬೈಬಲಿಗೆ ಭಾಳಷ್ಟು ಹೆಸರುಗಳಿದ್ದಾವೆ. ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಧರ್ಮಶಾಸ್ತ್ರ ಅಂದರೆ ಅದು ಹಳೆ ಒಡಂಬಡಿಕೆ ಎಂಬುದಾಗಿ ಹೇಳಿಕೊಂಡು ನಾವು ಮೋಸ ಹೋಗ್ತಾ ಇದ್ವಿ. ಅದಕ್ಕೆ ನಾವಲ್ಲಿ ಎಚ್ಚರಿಕೆ ಉಳ್ಳವರಾಗಿರೋಣ. ಹಾಗಾಗಿ ಅದಕ್ಕೆ ಹೊಸ ಒಡಂಬಡಿಕೆ ಅಂತೇಳಿ, ಹಳೆ ಒಡಂಬಡಿಕೆ ಅಂತೇಳಿ ಎಲ್ಲ ಹೆಸರುಗಳು ಬೈಬಲಿಗೆ ಭಾಳಷ್ಟು ಹೆಸರುಗಳಿದ್ದಾವೆ. ಹಾಗಾಗಿ ಆ ಒಂದು ದೇವರ ವಾಕ್ಯವನ್ನು ನಾವು ಅನುಸರಿಸೋದಾದರೆ ಅದಕ್ಕಾಗಿ ಏನಾಗಿದೆ, ಒಂದೇ ಒಂದರಲ್ಲೇ ಮೀರಿದರೆ ನಾವೆಲ್ಲವನ್ನ ಅಪರಾಧಿಗಳಾಗಿದ್ವಿ, ಎಲ್ಲವನ್ನ ಮೀರಿ ನಾವು ಅಪರಾಧ ಸ್ಥಾನದಲ್ಲಿ ಇರುವಂಥವರಾಗಿದ್ವಿ ಅಂತೇಳಿ. ಮತ್ತೊಂದು ವಾಕ್ಯದಲ್ಲಿ ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ ಬಂದರೆ ಅಲ್ಲಿ ಕೂಡ ಏನು ಹೇಳುತ್ತಂದ್ರೆ, ಯಾರೆಲ್ಲ ಈ ರೀತಿಯಲ್ಲಿ ಆಧಾರವಾಗಿದ್ದಾರೋ, ಈ ದೇವರ ವಾಕ್ಯಗಳನ್ನು ಪಾಲಿಸಿ ನಾನು ಪರಿಶುದ್ಧನಾಗಬೇಕು ಅಂತೇಳಿ ಆಧಾರ ಮಾಡಿಕೊಂಡಂಥ ಪ್ರತಿಯೊಂದು ವ್ಯಕ್ತಿಗಳ ವಿಷಯದಲ್ಲಿ ಅಲ್ಲಿ ಕೂಡ ಒಂದು ಮಾತು ಪೌಲನು ಬರೆಯುವಾಗ ಅಲ್ಲಿ ಪೌಲನು ಬರೀತಾನೆ, ಯಾರು ಇದರ ಮೇಲೆ ಆಧಾರ ಮಾಡಿಕೊಂಡಿದ್ದಾರೆ, ಹಾಗಾದರೆ ಅವರು ಏನು ಅನ್ನುವಂಥ ಅವ್ರ ವಿಷಯದಲ್ಲಿ ಏನು ದೇವರ ವಾಕ್ಯಗಳನ್ನು ಆಜ್ಞೆಗಳನ್ನು ಪಾಲಿಸಿ ಪರಿಶುದ್ಧರಾಗಬೇಕು ಅನ್ನುವಂಥವ್ರು ಆ ರೀತಿಯಲ್ಲಿ ಹೇಳುವಂಥವ್ರ ವಿಷಯದಲ್ಲಿ. ಹಾಗೆ ನಮಗೆ ರೋಮ ಪತ್ರಿಕೆಯಲ್ಲಿ ಕೂಡ ಭಾಳಷ್ಟು ವಿಷಯಗಳು ಬರೆಯಲ್ಪಟ್ಟಿದೆ. ಹಾಗೆ ನೀವು ಅದು ಓದಿದರೆ ನಿಮಗೆ ಅಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆ ಗಲಾತ್ಯ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ವಾಕ್ಯವನ್ನು ಓದಿಕೊಳ್ಳೋಣ. ನ್ಯಾಯ ಪ್ರಮಾಣದ ಕ್ರಿಯೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ. ಹೇಗೆಂದರೆ ನ್ಯಾಯ ಪ್ರಮಾಣದ ಗ್ರಂಥದೊಳಗೆ ಬರೆದಿರುವವುಗಳನ್ನೆಲ್ಲ ನಿತ್ಯವೂ ಕೈಗೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಬರೆದಿದೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದೀವಿ ಏನಂತಂದ್ರೆ, ಪೌಲನು ಹೇಳ್ತಾ ಇದ್ದಾನೆ, ಇದರ ಮೇಲೆ ಆಧಾರ ಮಾಡಿಕೊಂಡವರು ದೇವರ ವಾಕ್ಯನ ಅನುಸರಿಸಿ ನಾನು ಪರಿಶುದ್ಧನಾಗಬೇಕು ಅಂತೇಳಿ ಆಧಾರ ಮಾಡಿಕೊಂಡವರೆಲ್ಲರೂ ಶಾಪಗ್ರಸ್ತರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಅಂತೇಳಿ ಅಲ್ಲೇ ಕೆಳಗೆ ಉತ್ತರ ಕೊಡ್ತಾ ಇರೋದು. ಯಾಕೆ ಅಂತಂದ್ರೆ ಅವರು ನಿತ್ಯವೂ ಏನು ಮಾಡೋಕ್ಕಾಗ್ತಾ ಇಲ್ಲ, ಅದನ್ನು ಕೈಗೊಳ್ತಾ ಇಲ್ಲ, ಅದಕ್ಕಾಗಿ ಶಾಪಗ್ರಸ್ತರು. ಹಾಗಾಗಿ ನಾವು ಯಾಕೆ ಶಾಪಗ್ರಸ್ತರು ಅಂತಂದರೆ, ಮತ್ತೊಂದೇ ರೀತಿ ಹೇಳ್ಬೇಕಂದ್ರೆ ಶಾಪಗ್ರಸ್ತರು ಅಂದರೆ ನರಕಕ್ಕೆ ಹಾಕಲ್ಪಡೋರು, ನರಕಕ್ಕೆ ಹೋಗೋರು. ಹಾಗಾಗಿ ನರಕಕ್ಕೆ ಹೋಗೋರು ಯಾಕೆ ನರಕಕ್ಕೆ ಹೋಗಬೇಕು ಅಂತಂದರೆ ನಾವು ಏನು ಮಾಡ್ತಾ ಇಲ್ಲ, ನಾವೇನು ನಂಬಿದ್ದೀವಿ, ನಾವೇನು ಅಂದ್ಕೊಂಡಿದ್ವಿ, ಇಡೀ ಬೈಬಲನ್ನು ಪಾಲಿಸ್ಬೇಕು ಅಂತೇಳಿ, ಎಲ್ಲ ಆಜ್ಞೆಗಳನ್ನು ಪಾಲಿಸ್ಬೇಕು ಅಂತೇಳಿ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ನಮಗೆ ಈ ಲೋಕದಲ್ಲಿ ದೇವರು ಏನು ಮಾಡಿದ್ದಾರೆ, ಮನುಷ್ಯನಾಗಿ ಬಂದು ಯೇಸು ಕ್ರಿಸ್ತರು ನಮಗೋಗಿ ಏನು ಮಾಡಿದ್ದಾರೆ, ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಒಬ್ಬ ಮನುಷ್ಯನು ಹುಟ್ಟಿದಂಥ ವ್ಯಕ್ತಿ ಅವನು ಹೇಗೆ ಜೀವಿಸಬೇಕು. ಮತ್ತಾಯನ ಸುವಾರ್ತೆಯಲ್ಲಿ ನೋಡಿದ ಹಾಗೆ ನಾವು ಪರಲೋಕದಲ್ಲಿರುವಂಥ ದೇವರು ಪರಿಶುದ್ಧನಾಗಿರೋ ಪ್ರಕಾರ ಪರಿಶುದ್ಧರ ಅಂತಂದರೆ ಯೇಸುವನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಪರಿಶುದ್ಧತೆ ಬೇಕು ಅಂತೇಳಿ. ಯಾಕೋಬ ಬರೆದ ಪತ್ರಿಕೆಯಲ್ಲಿ ನೋಡಿದ್ರೆ ಅಲ್ಲಿ ಒಂದು ಆಜ್ಞೆನ ಮೀರಿದ್ರೆ ಎಲ್ಲ ಆಜ್ಞೆಗಳನ್ನು ಮೀರಿದ ಹಾಗೆ ಅಂತೇಳಿ. ಹಾಗೆ ಈ 2 ವಾಕ್ಯಗಳನ್ನು ನೋಡುವಾಗ ಮತ್ತು ಈ ಥರ ದೇವರ ವಾಕ್ಯದ ಮೇಲೆ ಆಧಾರ ಮಾಡಿಕೊಳ್ಳೋರು ಶಾಪಗ್ರಸ್ತರು. ಯಾಕೆಂದರೆ ಅವರು ಪ್ರತಿನಿತ್ಯವೂ ಒಂದು ದೇವರ ವಾಕ್ಯಗಳನ್ನು ಪಾಲಿಸ್ತಾ ಇಲ್ಲ ಅಂತೇಳಿ. ಹಾಗಾದರೆ ಈ ರೀತಿಯಲ್ಲಿ ಯೇಸು ಕ್ರಿಸ್ತ ನಮಗೆ ಒಳ್ಳೆ ಮಾದರಿಯಾಗಿದ್ದಾರೆ. ನಾವೆಲ್ಲರೂ ಯೇಸುವಿನ ಹಾಗೆ ಆದರೆ ಯೇಸು ಕ್ರಿಸ್ತ ಹೇಗೆ ಸತ್ತು ಅವರು ಸಮಾಧಿಯಲ್ಲಿ ಸೇರಲ್ಪಟ್ಟು ಮತ್ತೆ ಸ್ವರ್ಗಕ್ಕೆ
ಹೋಗಿದ್ದಾರೋ ಹಾಗೆ ನಾವು ಕೂಡ ಸತ್ತು ಸ್ವರ್ಗಕ್ಕೆ ಹೋಗ್ಬೋದಾಗಿತ್ತು. ಆದರೆ ಯೇಸುವಿನ ಹಾಗೆ ನಾವು ಆದರೆ ಸಾಧ್ಯ ಇದೆ. ಹಾಗೆ ಇವತ್ತು ನಾವಿಲ್ಲಿ ಸ್ವಲ್ಪ ಗಂಭೀರವಾಗಿ ಇಲ್ಲಿ ಆಲೋಚನೆ ಮಾಡಬೇಕಾಗಿದೆ. ನನಗೆ ಸಾಧ್ಯ, ನಾನು ಮಾಡ್ತೀನಿ ಅಂತ ನಾವು ಯಾರಾದ್ರು ಹೇಳೋದಾದರೆ ಮತ್ತೆ ಅಲ್ಲಿ ನಾವು ಅಂಥವ್ರಿಗೆ ನಾವು ಹಿಂಗೆ ಹೇಳ್ಬೇಕಾಗುತ್ತೆ ಏನಂದರೆ, ನಾವು ಎರಡನೇ ಯೇಸು, ಮೊದಲನೇ ಯೇಸು ಸೃಷ್ಟಿಕರ್ತನ ದೇವರಾಗಿದ್ದಾರೆ, ಇನ್ನು ಎರಡನೇ ಯೇಸು ನಾವು, ಮೂರನೇ ಯೇಸು ನಾವು ಆಗಬೇಕಾಗುತ್ತೆ. ಹಾಗಾಗಿ ಅದು ಅಸಾಧ್ಯ ಅನ್ನೋದನ್ನು ಒಪ್ಪಿಕೊಳ್ಬೇಕು. ಮತ್ತೊಂದು ಇಲ್ಲಿ ಮಾನಸಾಂತರ ಅನ್ನೋದು ವಿಷಯ ಬಂದಾಗ, ಮಾನಸಾಂತರ ಅಂತಂದರೆ ಮನಸ್ಸು ಬದಲಾವಣೆ ಮಾಡಿಕೊಳ್ಬೇಕಾಗಿದೆ. ಹಾಗೆ ಮನಸ್ಸು ಬದಲಾವಣೆ ಮಾಡಿಕೊಳ್ಬೇಕಾಗಿದೆ ಏನಂತಂದರೆ, ಇವತ್ತು ನಾವು ಪಾಪಿಗಳಂತ ಒಪ್ಕೊಳ್ತಾ ಇದ್ವಿ, ಒಳ್ಳೆಯ ವಿಷಯ. ಅದರ ಜೊತೆಗೆ ನಾವೇನು ಮಾಡೋಕ್ಕಾಗಿದೆ, ನನಗೆ ದೇವ್ರ ವಾಕ್ಯ ಬೈಬಲಲ್ಲಿ ಬರೆದಿರುವಂಥ ಎಲ್ಲ ಆಜ್ಞೆಗಳನ್ನು ನನಗೆ ಪಾಲಿಸೋಕ್ಕಾಗಲ್ಲ. ಮತ್ತು ಇಲ್ಲಿ ಒಂದು ವಿಷಯನ ಗಮನಿಸಬೇಕಾಗಿದೆ, ಎಲ್ಲ ಆಜ್ಞೆಗಳು ಅನ್ನುವಂಥದ್ದನ್ನು, ಆಯಿತಾ, 1, 2, 3, 1, 5, 6 ನಾವು ಬದಲಾವಣೆ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಪರಿಪೂರ್ಣವಾಗಿ 100ಕ್ಕೆ 100 ಯೇಸುವಿನ ಹಾಗೆ ನಮ್ಮಿಂದ ಅದು ಅಸಾಧ್ಯ ಅಂತೇಳಿ. ಇನ್ನೊಂದು ಮಾತಲ್ಲಿ ಇಲ್ಲಿ ನಿಮಗೆ ನಮ್ಗೆ ಸ್ವಲ್ಪ ಅರ್ಥ ಆಗಬೇಕು ಅಂತ ಹೇಳಿದಾದರೆ, ಕೆಲವು ಸಾರಿ ನಮಗೆ ಇದು ಸಾಧ್ಯವಾಗುವುದಾದರೆ ದೇವ್ರ ವಾಕ್ಯನ ಅನುಸರಿಸೇ ನಾವು ಪರಿಶುದ್ಧರಾಗಿ ನಾವು ಪರಲೋಕ ಹೋಗೋದು ಸಾಧ್ಯ ಆಗಿರೋದಾದರೆ, ಹಾಗಾದರೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರೋದು ಅವಶ್ಯಕತೆ ಇಲ್ಲ. ಹಾಗಾದರೆ ಯೇಸು ಯಾಕೆ ಹುಟ್ಟಿದ್ರು, ಯೇಸು ಕ್ರಿಸ್ತ ಯಾಕೆ ಬಂದರು, ಯೇಸು ಕ್ರಿಸ್ತನ ಮೇಲೆ ಯಾಕೆ ಮರಣ ಹೊಂದಿದ್ರು ಅನ್ನೋಂಥದ್ದು ಮತ್ತೆ ನಮಗೊಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಹಾಗೆ ಆ ಪ್ರಶ್ನೆಗೆ ನಮಗೆ ಉತ್ತರ ಸಿಗಬೇಕು. ಮತ್ತು ಇಲ್ಲಿ ದೇವ್ರ ವಾಕ್ಯ ನಮಗೆ ಕೊಡಲ್ಪಟ್ಟಿದೆ, ದೇವರ ಆಜ್ಞೆಗಳು ನಮಗೆ ಕೊಟ್ಟಿದ್ದಾರೆ. ಹಾಗೆ ಈ ಆಜ್ಞೆಗಳನ್ನು ನಾವು ಅನುಸರಿಸಬೇಕು ಅಂತಂದರೆ, ಇಲ್ಲಿ ಏನಾಗಿದೆ, ನಾವು ಹೇಗೆ ಪಾಪಿಗಳನ್ನು ಒಪ್ಕೊಂಡಿದ್ದೀವೋ ಮತ್ತೊಂದು ಕಡೆ ನಾವು ಒಪ್ಕೊಳ್ಬೇಕಾಗಿದೆ ಏನಂತಂದರೆ, ನನ್ನಿಂದ ಇದು ಸಾಧ್ಯ ಇಲ್ಲ, ನನಗಿದು ಆಗೋದಿಲ್ಲ ಅಂಥೇಳಿ ನಮಗೆ ಅರ್ಥ ಆದರೆ ಮಾತ್ರ ಆಗ ಶಿಲುಬೆಗೆ ಒಂದು ಬೆಲೆ ಬರುತ್ತೆ. ಆವಾಗ ಯೇಸುವಿನ ಹೆಸರಿಗೆ ಬೆಲೆ ಬರುತ್ತೆ. ಯೇಸು ಯಾಕೆ ಲೋಕಕ್ಕೆ ಬಂದರು ಅನ್ನೋದು ನಮಗೆ ಅರ್ಥವಾಗುತ್ತೆ. ಎಲ್ಲವನ್ನ ಪದಗಳನ್ನು ಉಪಯೋಗಿಸ್ತಾ ಇದ್ವಿ. ಯೇಸು ಕ್ರಿಸ್ತರು ನನಗಾಗಿ ಬಂದರು, ಶಿಲುಬೆಯಲ್ಲಿ ಸತ್ತರು, ನಮ್ಮ ಪಾಪಗಳಿಗಾಗಿ ಸತ್ತರು ಅಂತ ಹೇಳ್ತಾ ಇದ್ವಿ. ಮತ್ತೆ ಪರಿಶುದ್ಧರಾಗಿದ್ದೀವ, ನೀತಿವಂತರಾಗಿದ್ದೀವ ಅಂತ ಕೇಳಿದ್ರೆ ಅದು ನೋಡಬೇಕು, ಗೊತ್ತಿಲ್ಲ ಅಂತೇಳಿ. ಮತ್ತು ನಮಗೆ ಯಾರಿಗೂ ಕೂಡ ಇಲ್ಲಿ ಮೆಜರ್ಮೆಂಟ್ ಮಾಡೋಕ್ಕೆ ನಾವೆಷ್ಟು ಪರಿಶುದ್ಧರಾಗಿದ್ದೀವಿ ಅಂತೇಳಿ ಕೂಡ ನಮಗೆ ತೂಕ ಮಾಡೋಕ್ಕಾಗದಿರುವಂಥದ್ದು. ಮತ್ತು ಅದೇನಿದ್ರು ದೇವ್ರ ಮುಂದೆನೇ ಹೋಗಿ ನಿಂತಾಗ ಅದು ಗೊತ್ತಾಗುವಂಥದ್ದು. ಆದರೆ ಇಲ್ಲೇನಂತಂದರೆ, ಯೇಸು ಕ್ರಿಸ್ತರ ಮೂಲಕವಾಗಿ ನಮಗೆ ನೀತಿವಂತಿಕೆ, ಪರಿಶುದ್ಧತೆ ದೇವರು ನಮಗೆ ಕೊಡ್ತಾ ಇದ್ದಾರೆ. ಮತ್ತು ನಾವು ರೋಮ 8ನೇ 1ನೇ ವಚನ ಓದಿದರೆ ಅಲ್ಲಿ ನಮಗೆ ದೇವ್ರ ವಾಕ್ಯ ಏನು ಹೇಳ್ತಾ ಇದೆ ಅಂತಂದರೆ, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ ಎಂಬುದಾಗಿ ಹೇಳ್ತಾ ಇದೆ. ಅಂದರೆ ನಮಗೆ ಅಪರಾಧ, ನಾವು ಅಪರಾಧಿಗಳು, ಪಾಪಿಗಳು ಅನ್ನುವಂಥ ನಿರ್ಣಯ ನಮಗೆ ಇಲ್ಲ. ನೀವು ಪಾಪಿಗಳು ಅಂತೇಳಿ ನಮಗೆ ಹೇಳುವಂಥದ್ದಿಲ್ಲ. ಅದು ಮತ್ತೊಂದು ಏನಂದರೆ, ಬಿಳಿ ಸಿಂಹಾಸನ ಮುಂದೆ ನಾವು ನಿಲ್ಲಬೇಕಂತಿಲ್ಲ ಅನ್ನುವಂಥದ್ದು ನಮಗೆ ಅದು ತೋರಿಸುವಂಥದ್ದಾಗಿತ್ತು. ರೋಮ 8ನೇ 1ನೇ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಹಾಗೆ ಕ್ರಿಸ್ತ ಯೇಸುನಲ್ಲಿ ಯಾರಿದ್ದಾರೋ ಅವರಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ ಅಂತೇಳಿ ದೇವ್ರ ವಾಕ್ಯ ನಮ್ಗೆ ಹೇಳ್ತಾ ಇದೆ. ಹಾಗಾದರೆ ಕ್ರಿಸ್ತ ಯೇಸುನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಇಲ್ಲ ಅಂತಂದರೆ ನಮಗೆ ಬಿಳಿ ಸಿಂಹಾಸನ ಮುಂದೆ ತೀರ್ಪು ಇಲ್ಲ ಅನ್ನುವಂಥದ್ದನ್ನು ನಮಗೆ ದೇವ್ರ ವಾಕ್ಯಗಳು ಕಲಿಸ್ತಾ ಇದೆ. ಹಾಗಾದರೆ ನಮಗೆ ಕ್ರಿಸ್ತ ಯೇಸುನಲ್ಲಿ ನಮಗೆ ಇರೋದ್ರಿಂದ ನಮಗೆ ಅಪರಾಧಿಗಳು ಅನ್ನೋಂಥದ್ದು ಬಿಳಿ ಸಿಂಹಾಸನ ಮುಂದೆ ನಮಗೆ ತೀರ್ಪಿಲ್ಲ ಅಂದರೆ, ಹಾಗಾದರೆ ನಮಗೆ ಬಿಳಿ ಸಿಂಹಾಸನ ತೀರ್ಪು ಹಾಗಾದರೆ ಯಾರಿಗೆ ಅದು ಅನ್ನೋದು ಕೂಡ ನಾವು ಗಮನಿಸಬೇಕಾಗಿದೆ. ಹಾಗಾಗಿ ಒಂದು ಮಾತಲ್ಲಿ ನಾವು ನಿಮಗೆ ಇಲ್ಲಿ ಹೇಳೋದಾದರೆ, ಅದು ಯಾರೆಲ್ಲ ರಕ್ಷಣೆ ಹೊಂದಿಲ್ವೋ ಅವರಿಗೆ ಮಾತ್ರ ಬಿಳಿ ಸಿಂಹಾಸನ ತೀರ್ಪು ಅನ್ನೋದನ್ನು ನೀವು ನೆನಪು ಮಾಡಿಕೊಳ್ಬೇಕು. ಅದೇ ರೀತಿಯಲ್ಲಿ ನನ್ನ ಒಂದು ಹಳೆಯ ವಿಡಿಯೋಗಳಲ್ಲಿ ನೀವು ನೋಡ್ಬೋದು, ಅಲ್ಲಿ ನಾನೇನು ಮಾಡಿದ್ದೀನಿ, ಅಂತ್ಯದಿನ ಬೋಧನೆ ಬಗ್ಗೆ ಎಲ್ಲ ಕಲಿಸಿದ್ದೀನಿ, ಹೇಳಿದ್ದೀನಿ. ಅಲ್ಲಿ ನಮಗೆ ಯಾವುದಾದ ಮೇಲೆ ಏನು ನಡೆಯುತ್ತೆ ಅನ್ನೋಂಥ ವಿಷಯಗಳು. ಈ ರೀತಿಯಲ್ಲಿ ಇಲ್ಲಿ ನಮಗೇನಾಗಿದೆ, ದೇವರು ನಮಗೆ ಹೇಳ್ತಾ ಇದ್ದಾರೆ, ದೇವ್ರ ವಾಕ್ಯ ನಮಗೆ ಹೇಳ್ತಾ ಇದೆ, ಕ್ರಿಸ್ತ ಯೇಸುನಲ್ಲಿ ನಮಗೆ ಅಪರಾಧ ನಿರ್ಣಯ ನಮಗೆ ಇಲ್ಲವೇ ಇಲ್ಲ ಅಂತೇಳಿ. ಹಾಗಾಗಿ ಇಲ್ಲಿ ನಾವು ಅಪರಾಧ ಸ್ಥಾನ ನಮಗಿರೋದಿಲ್ಲ. ಮತ್ತು ಇನ್ನೊಂದು ವಾಕ್ಯದಲ್ಲಿ ನಮಗೆ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಅಲ್ಲಿ ಏನಂದರೆ, ನಾವು ಏನು ಮಾಡ್ತೀವಿ, ದೇವದೂತರಿಗೂ ಮತ್ತು ರಕ್ಷಣೆ ಹೊಂದದೇ ಇರೋರಿಗೆ ನಾವು ತೀರ್ಪು ಮಾಡೋರು ಎಂಬುದಾಗಿ ದೇವ್ರ ವಾಕ್ಯ ನಮಗೆ ಕಲಿಸ್ತಾ ಇದೆ. ಅದಕ್ಕಾಗಿ ನಿಮಗೆ ನೀವೇ ತೀರ್ಪು ಮಾಡ್ಕೊಳಕ್ಕಾಗಲ್ವಾ? ಯಾಕೆ ದೇವದೂತರಿಗೆ ತೀರ್ಪು ಮಾಡುವಂಥ ನೀವುಗಳು ನಿಮಗೆ ನೀವೇ ತೀರ್ಪು ಮಾಡ್ಕೊಳಕ್ಕಾಗಲ್ವಾ ಎಂಬುದಾಗಿ ಕೂಡ ದೇವ್ರ ವಾಕ್ಯ ನಮಗೆ ಬೋಧಿಸುವಂಥದ್ದಾಗಿದೆ. ಅದಕ್ಕೆ ನಮಗೆ ಎಲ್ಲ ಏನಾಗಿದೆ, ಬಿಳಿ ಸಿಂಹಾಸನ ತೀರ್ಪು ನಮಗೆ ಇಲ್ಲ ಅನ್ನುವಂಥದ್ದು ಕ್ರಿಸ್ತ ಯೇಸುವಿನಲ್ಲಿ ಇದ್ದರೆ. ಹಾಗಾದರೆ ಈಗ ಕ್ರಿಸ್ತ ಯೇಸುವಿನಲ್ಲಿ ಇರೋದು ಹೇಗೆ ಮತ್ತು ಯಾವ ರೀತಿಯಲ್ಲಿ ನಾವು ಮಾನಸಾಂತರ ನೋಡ್ರಿ, ಮಾನಸಾಂತರ ಏನಾಗಿದೆ, ಮನಸ್ಸು ಬದಲಾವಣೆ ಮಾಡಬೇಕಾಗಿದೆ ಏನಂತಂದರೆ, ಹಾಗಾಗಿ ಒಂದು ನಾವು ಪಾಪಿಗಳಂತ ಒಪ್ಕೊಳ್ಳುವಂಥದ್ದು, ಎರಡನೇದು ನನ್ನಷ್ಟಕ್ಕೆ ನನಗೆ ನೀತಿವಂತನೇ ಆಗೋದಕ್ಕೆ ಆಗಲ್ಲ, ಬೈಬಲಲ್ಲಿರುವಂಥ ಎಲ್ಲ ಆಜ್ಞೆಗಳನ್ನು ನನಗೆ ಪಾಲಿಸೋಕ್ಕಾಗಲ್ಲ ಅನ್ನೋದು ಇಲ್ಲಿ ಇದಕ್ಕೆ ಸ್ವಲ್ಪ ಮಹತ್ವ ಜಾಸ್ತಿ ಕೊಡಬೇಕಾಗಿದೆ. ಈ ಒಂದು ವಿಷಯಕ್ಕೆ ಇಲ್ಲಿ ಒಂದು ಮಾನಸಾಂತರ ಬರಬೇಕಾಗಿದೆ. ಹಾಗಾಗಿ ನಾವು ಪಾಪಿಗಳಂತೇಳಿ ಒಪ್ಕೊಳ್ತೀವಿ, ಅದು ಒಳ್ಳೆಯದು. ಹಾಗೆ ಇಲ್ಲಿ ಇನ್ನೊಂದು ಭಾಗದಲ್ಲಿ ನಮಗೇನಾಗಿದೆ, ನನಗೆ ದೇವ್ರ ವಾಕ್ಯ ಪರಿಪೂರ್ಣವಾಗಿ ನಡೆಸೋಕ್ಕೆ ನನಗಾಗಲ್ಲ ಅನ್ನುವಂಥದ್ದು ನಮ್ಗೆ ಅರ್ಥ ಆದಾಗ ಮಾತ್ರ
ಯೇಸು ಕ್ರಿಸ್ತರ ಒಂದು ಶ್ರೇಷ್ಠತೆ ನಮಗೆ, ಶಿಲುಬೆಯ ಸಂದೇಶ ನಮಗೆ ಶ್ರೇಷ್ಠತೆ ನಮಗೆ ಗೊತ್ತಾಗುತ್ತೆ. ಓಕೆ, ಈಗ ಏನಾಯ್ತು ಅಂದರೆ ಈ ರೀತಿಯಲ್ಲಿ ನಾವು ಪಾಪಿಗಳಾಗಿರೋದ್ರಿಂದ ಮತ್ತು ನಮ್ಮಷ್ಟಕ್ಕೆ ನಮಗೆ, ಅದಕ್ಕೆ ದೇವರು ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಅಂಥವ್ರು ಶಾಪಗ್ರಸ್ತರು. ಯಾಕೆಂದರೆ ಪ್ರತಿನಿತ್ಯ ಅದನ್ನು ಕೈಗೊಂಡು ನಡೀತಾ ಇಲ್ಲ ಅಂತೇಳಿ. ಹಾಗೆ ಪ್ರತಿನಿತ್ಯವೂ ನಾವು ಕೈಗೊಂಡು ನಡೀತಾ ಇಲ್ಲ ಅಂತೇಳಿ ಇರೋದ್ರಿಂದ ಅದಕ್ಕೋಸ್ಕರ ನಾವೇನಾಗಿದ್ವಿ, ನಾವು ಪಾಪಿಗಳಾಗಿದ್ವಿ. ಪಾಪಿಗಳಿಗೆ ಎಲ್ಲಿ ಹಾಕಬೇಕು? ನರಕಕ್ಕೆ ಹಾಕಬೇಕು. ಇಲ್ಲಿ ಅದಕ್ಕಾಗಿ ದೇವರು ಏನು ಮಾಡಿದ್ರು, ಈ ಲೋಕಕ್ಕೆ ನಮಗೆ ಆಗಲ್ಲ ಅನ್ನೋದು ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ದೇವರ ಆಜ್ಞೆಗಳು ನಮಗೆ ಕೊಟ್ಟಿದೆ. ಯಾಕಂದರೆ ಅದು ನಮಗೆ ಗೊತ್ತಾಗೋದಕ್ಕಾಗಿ, ನಾವು ಎಷ್ಟು ಅಪರಾಧ ಮಾಡ್ತಾ ಇದ್ವಿ, ಎಷ್ಟು ನಾವು ತಪ್ಪುಗಳನ್ನು ಮಾಡ್ತಾ ಇದ್ವಿ ಅನ್ನೋದು ನಮಗೆ ಅದು ಗೊತ್ತಾಗೋದಕ್ಕಾಗಿ ದೇವರು ಏನು ಮಾಡಿದ್ದಾರೆ, ಬೈಬಲ್ನಲ್ಲಿ ಅದು ನಮಗೆ ಬರೆದು ಕೊಟ್ಟಿದ್ದಾರೆ. ಈಗ ಏನಾಗಿದೆ, ದೇವರು ಏನು ಮಾಡಿದ್ದಾರೆ, ನಮ್ಗೆ ಆಗಲ್ಲ ಅಂತೇಳಿ ಅದಕ್ಕೆ ದೇವರು ನಮಗೊಂದು ದಾರಿ ಮಾಡಿದ್ದಾರೆ. ಅದಕ್ಕಾಗಿ ಯೇಸು ಕ್ರಿಸ್ತ ಈ ಲೋಕಕ್ಕೆ ದೇವರು ಮನುಷ್ಯನಾಗಿ ಜನಿಸಬೇಕಾಯಿತು. ಆ ಯೇಸು ಕ್ರಿಸ್ತ ಈ ಲೋಕದಲ್ಲಿ ಮನುಷ್ಯನಾಗಿ ಬಂದು ಜನಿಸಿದ ಬರೀ ಜನಿಸಿದ ಮಾತ್ರ ಅಲ್ಲ, ಜನಿಸುವಾಗಲೂ ಅವರು ಪರಿಶುದ್ಧವಾಗಿ ಜನಿಸಿದ್ದಾರೆ. ಅದೇ ರೀತಿಯಲ್ಲಿ ಮತ್ತೆ ಅವರು ಜೀವಿಸುವಾಗ ಅವರು 33 ವರ್ಷಗಳು ಏನು ಜೀವಿಸಿದ್ದಾರೆ, ಆ 33 ವರ್ಷಗಳು ಏನು ಮಾಡಿದ್ದಾರೆ, ಇಡೀ ಬೈಬಲ್ನಲ್ಲಿರುವಂಥ ಎಲ್ಲ ಆಜ್ಞೆಗಳನ್ನು ಅವರು ಪಾಲಿಸಿದ್ದಾರೆ. ಅದಕ್ಕಾಗಿ ಅವರಿಗೂ ಕೂಡ ಪಿಲಾತನ ಹತ್ರ ಮುಂದೆ ಒಯ್ದಾಗ, ಕೋರ್ಟಲ್ಲಿ ಒಯ್ದಾಗ, ಅಲ್ಲಿ ಕೇಳುವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ನನ್ನಲ್ಲಿ ನೀವು ಯಾರಾದರೂ ಪಾಪವನ್ನು ಹುಡುಕಿಕೊಡ್ರಿ, ತೋರಿಸ್ಕೊಡ್ರಿ, ನನ್ನಲ್ಲಿ ಏನಾದ್ರು ಅಪರಾಧ ಅಂತೇಳಿ ಕೇಳ್ತಾರೆ. ಹಾಗಾಗಿ ಯಾರೊಬ್ಬರು ಅಲ್ಲಿ ಮಾತಾಡೋದಿಲ್ಲ. ಮತ್ತು ಪಿಲಾತನು ಕೂಡ ಯೇಸುವನ್ನು ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಯಾಕಂದ್ರೆ ನನಗೆ ತನ್ನಲ್ಲಿ ಏನು ಕೂಡ ಅಪರಾಧ ಕಾಣಿಸ್ತಾ ಇಲ್ಲ ಅಂತೇಳಿ ಬಿಡಿಸ್ಬೇಕು ಅಂತೇಳಿ ಕೂಡ ಪ್ರಯತ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಅಂಥ ಒಂದು ಯೇಸು ಕ್ರಿಸ್ತರು ಅಷ್ಟು ಪರಿಶುದ್ಧರಾಗಿ ಅವರು ಇದ್ದರು. ಹಾಗೆ ನಾವು ಕೂಡ ಅದೇ ರೀತಿಯಲ್ಲಿ ಪರಿಶುದ್ಧರು ಆಗಬೇಕು. ಹಾಗೆ ಯೇಸು ಕ್ರಿಸ್ತರು ಆ ರೀತಿಯಲ್ಲಿ ಪರಿಶುದ್ಧವಾಗಿ ಜೀವಿಸೋದ್ರಿಂದ ಏನಾಯಿತು ಅಂತಂದರೆ ಆ ಪರಿಶುದ್ಧತೆ ಅವರಲ್ಲಿ ಉಳ್ಕೊಂಡಿತ್ತು. ಹಾಗಾಗಿ ಇಂಥ ಒಂದು ಪರಿಶುದ್ಧತೆಯನ್ನು ಏನು ಮಾಡ್ತಾ ಇದ್ದಾರೆ, ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ಹಾಗೆ ಅದು ಯಾವ ಥರ ಕೊಡ್ತಾ ಇದ್ದಾರೆ ಅಂದರೆ, ನಮ್ಮ ಪಾಪಗಳನ್ನು ಅವರು ತಗೊಂಡ್ರು. ಹಾಗಾಗಿ ಒಂದು ಅಪರಾಧಿ ಉಳಿಸ್ಬೇಕಂದ್ರೆ ಇನ್ನೊಂದು ವ್ಯಕ್ತಿ ಹೋಗಿ ಅವನಲ್ಲಿ ಅವನ ಒಂದು ಅಪರಾಧವನ್ನು ತನ್ನ ಮೇಲೆ ತಗೊಳ್ಳೋದಾದರೆ ಹೇಗೆ ನಮಗೆ ಬಿಡುಗಡೆ ಇದೆಯೋ ಅದೇ ರೀತಿಯಲ್ಲಿ ಇಲ್ಲಿ ಈ ಸಿಸ್ಟಮ್ ಮಾಡಿದವರು ದೇವರು. ಅದಕ್ಕಾಗಿ ದೇವರು ಈ ಲೋಕದಲ್ಲಿ ಬಂದು ಏನು ಮಾಡಿದ್ದಾರೆ, ಇದು ಆಗಲ್ಲ ಅನ್ನೋದಕ್ಕಾಗಿ ದೇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ಇಲ್ಲಿ ದೇವರು ಏನು ಮಾಡಿದ್ದಾರೆ, ಇದಕ್ಕಿರೋ ಮಾರ್ಗ ಈ ರೀತಿಯಲ್ಲಿ ಸರಿಯಾದದ್ದು ಅಂತೇಳಿ. ಹಾಗಾಗಿ ದೇವರು ಪ್ರೀತಿ ಸ್ವರೂಪನಾಗಿರೋದ್ರಿಂದ ದೇವರು ಪಾಪಕ್ಕೆ ದಂಡಿಸ್ತಾ ಇದ್ದಾರೆ. ಹಾಗೆ ಆ ದಂಡನೆ ಯಾವ ರೀತಿಯಲ್ಲಿ ಅಂದರೆ ಯೇಸುವಿನ ಮೇಲೆ ಆ ದಂಡನೆ ಹಾಕೋದ್ರಿಂದ, ಯೇಸು ಕ್ರಿಸ್ತನ ದಂಡಿಸೋದ್ರ ಮೂಲಕವಾಗಿ ಹಾಗೆ ನಮಗೆ ಆಗಬೇಕಾದ ಶಿಕ್ಷೆ. ಒಂದು ರೀತಿಯಲ್ಲಿ ನೀವು ಇಲ್ಲಿ ಪ್ರಶ್ನೆ ಕೇಳ್ಬೋದು, ನರಕ ಹೇಗಿರುತ್ತೆ ಅಂತಂದರೆ, ಅದು ಯೇಸು ಕ್ರಿಸ್ತರ ಶಿಲ್ಬೆ ದೃಶ್ಯ, ಫ್ಯಾಷನ್ ಆಫ್ ಕ್ರೈಸ್ಟ್ ಪಿಕ್ಚರ್ ನೀವು ನೋಡಿದ್ರೆ ಯೇಸುವಿಗೆ ಮಳೆ ಹೊಡೆದಿದ್ದು, ಮುಳ್ಳಿನ ಕಿರೀಟ ಹಾಕಿರೋದು, ಆಮೇಲೆ ಚಾಟೇಟ್ ಹೊಡೆತಗಳು, ಅವರಿಗೆ ಅಲ್ಲಿ ಆ ಭಾರವಾದ ಶಿಲ್ಬೆನ ಹೊತ್ಕೊಂಡು ಅವ್ರು ಹೋಗುವಂಥ ವಿಷಯಗಳಲ್ಲೇ ನಮಗೆಲ್ಲ ನರಕ ಅನ್ನೋದು ಹೇಗಿರುತ್ತೆ. ಹಾಗೆ ಈ ಥರ ನರಕವನ್ನು ನಾವೇನು ಮಾಡೋಕ್ಕಾಗಿದೆ, ಕೋಟಿ ಕೋಟಿ ವರ್ಷಗಳು ನಾವು ಅನುಭವಿಸ್ಬೇಕಾಗುತ್ತೆ. ಆದರೆ ಇದರಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂದರೆ, ಕೋಟಿ ಕೋಟಿ ವರ್ಷಗಳು ಈ ನರಕ ನಮಗೆ ಬೇಡ ಅಂತೇಳಿ ತಪ್ಪಿಸ್ಕೊಳ್ಬೇಕು ಅಂತಂದರೆ, ಹಾಗಾದರೆ ನಮಗಿರುವಂಥ ಮಾರ್ಗ ಏನಂತಂದರೆ, ಯೇಸು ಕ್ರಿಸ್ತರು ಯಾಕೆ ಬಂದರು ಈ ಲೋಕಕ್ಕೆ, ಯಾಕೆ ಜನಿಸಿದರು. ಹಾಗಾಗಿ ಯೇಸು ನೋಡ್ರಿ, ನಾವಿಲ್ಲಿ ವಿಷಯವನ್ನು ಗಮನಿಸಬೇಕಾಗಿದ್ದು, ನಾವು ಬರ್ತ್ಡೇ ಎಂಬುದಾಗಿ ಹೇಳ್ತಾ ಇದ್ವಿ, ಹುಟ್ಟಿದ ದಿನವನ್ನು ಆಚರಿಸ್ತಾ ಇದ್ವಿ. ಹಾಗಾಗಿ ಇಲ್ಲಿ ಏನಾಗಿದೆ, ನಾವು ಮೊದಲನೇದಾಗಿ ಪಾಪಿಗಳಾಗಿ ಹುಟ್ಟಿದ್ವಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತು ನಮ್ಮಷ್ಟಕ್ಕೆ ನಾವು ಪರಿಶುದ್ಧವಾಗಿ ಜೀವಿಸೋಕ್ಕಾಗ್ತಾ ಇಲ್ಲ. ಅದಕ್ಕಾಗಿ ಏನಾಯಿತು, ಈಗ ಒಬ್ಬ ಮನುಷ್ಯ ಮತ್ತೆ ಹುಟ್ಟಬೇಕಾಗಿತ್ತು. ಹಾಗಾಗಿ ದೇವರು ಮನುಷ್ಯನಾಗಿ ಹುಟ್ಟೋದಕ್ಕೆ ಕಾರಣವಾಯಿತು. ಹಾಗೆ ಯೇಸು ಕ್ರಿಸ್ತರು ಮನುಷ್ಯನಾಗಿ ಹುಟ್ಟಿದ್ರಿಂದ ಏನಾಯಿತು, ಪರಿಶುದ್ಧವಾಗಿ ಹುಟ್ಟಿದ್ರು. ನಾವು ಹುಟ್ಟುವಾಗ ಪಾಪಿಗಳಾಗಿ ಹುಟ್ಟಿದ್ವಿ, ಯೇಸು ಹುಟ್ಟುವಾಗ ಪರಿಶುದ್ಧರಾಗಿ ಹುಟ್ಟಿದ್ರು. ಅದೇ ರೀತಿಯಲ್ಲಿ ಪರಿಶುದ್ಧವಾಗಿ ಹುಟ್ಟಿರುವಂಥ ಏದೇನು ತೋಟದಲ್ಲಿ ಹೇಗೆ ಆದಾಮರನ್ನ ದೇವರು ಪರಿಶುದ್ಧವಾಗಿ ಅವ್ರನ್ನ ಸೃಷ್ಟಿ ಮಾಡಿದ್ರು, ಆ ರೀತಿಯಲ್ಲಿ ಇಲ್ಲಿ ಯೇಸು ಕ್ರಿಸ್ತರು ಕೂಡ ಏನಾಗಿದ್ದಾರೆ, ಪರಿಶುದ್ಧವಾಗಿ ಅವರು ಜನಿಸಿದ್ದಾರೆ. ಹಾಗಾಗಿ ಈಗ ಅಲ್ಲಿ ಒಂದು ವಿಷಯ ಇದೆ ಏನಂದರೆ, ನಮ್ಮ ಒಂದು ಜನನ ನಾವು ಪಾಪಿಗಳು, ಆದರೆ ಯೇಸುವಿನ ಜನನದಲ್ಲಿ ಯೇಸು ಕ್ರಿಸ್ತರು ಪಾಪಿ ಅಲ್ಲ. ಹಾಗಾದ್ರೆ ಅದು ಹೇಗೆ ಅನ್ನುವಂಥದ್ದು ಅದು ಕೂಡ ಒಂದು ದೊಡ್ಡ ವಿಷಯ. ಹಾಗಾಗಿ ಮುಂದಿನ ಅದ್ರ ಬಗ್ಗೆ ಕೂಡ ನಾವು ನೋಡ್ಕೊಳ್ಳೋಣ. ಯೇಸು ಕ್ರಿಸ್ತರು ಜನನ ಕೂಡ ನಾವು ನೆನಪು ಮಾಡ್ಕೊಳ್ಬೇಕು. ಯಾಕೆ ಯೇಸು ಕ್ರಿಸ್ತರು ಹುಟ್ಟಿದ್ರು, ಯಾಕೆ ದೇವರು ಮನುಷ್ಯನಾಗಿ ಜನಿಸಬೇಕಾಗಿತ್ತು, ಹಾಗಾಗಿ ಅವರು ಜನಿಸಿದ್ದಾರೆ. ಹಾಗೆ ಯೇಸು ಕ್ರಿಸ್ತರು ಈ ರೀತಿಯಲ್ಲಿ ಜನಿಸಿದ್ರಿಂದ ಏನಾಯಿತು, ನಾವು ಕೂಡ ಇಲ್ಲಿ ಇದನ್ನು ನೆನಪು ಮಾಡ್ಕೊಳ್ಬೇಕು, ಪರಿಶುದ್ಧವಾಗಿ ಒಬ್ಬ ವ್ಯಕ್ತಿ ಜನಿಸಿದ್ರು ಅನ್ನುವಂಥದ್ದು. ಹಾಗಾಗಿ ಯೇಸು ಕ್ರಿಸ್ತರು ಈ ರೀತಿಯಲ್ಲಿ ದೇವರಾಗಿದ್ದರು, ಅವರು ಮನುಷ್ಯನಾಗಿ ಜನಿಸಿ ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಹಾಗೆ ಈ ರೀತಿಯಲ್ಲಿ ಯೇಸು ಕ್ರಿಸ್ತರ ಜನನವನ್ನು ನೆನಪು ಮಾಡ್ಕೊಳ್ಬೋದು, ಮತ್ತು ಅವರ ಜೀವಿತ ಎಷ್ಟು ಪರಿಶುದ್ಧವಾಗಿ ಅವರು ಜೀವಿಸಿದರು. ಹಾಗೆ ಈ ರೀತಿಯಲ್ಲಿ ಪರಿಶುದ್ಧವಾಗಿ ಜೀವಿಸಿದ್ರಿಂದ ಏನಾಯಿತು, ನಮ್ಮ ಪಾಪಗಳನ್ನ ಅವರು ತಗೊಳ್ಳೋದ್ರಿಂದ ಅವ್ರಿಗೆ ಶಿಕ್ಷೆ ಯಾಕಾಯಿತು ಅನ್ನೋಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಅವ್ರಿಗೆ ಯಾಕೆ ಶಿಕ್ಷೆ ಆಯಿತು ಅಂದರೆ, ನಮ್ಮ ಪಾಪಗಳನ್ನು ಅವರು ತೆಗೆದುಕೊಳ್ಳೋದ್ರಿಂದ, ನಮ್ಮ ಅಪರಾಧವನ್ನು ಅವರು ತೆಗೆದುಕೊಳ್ಳೋದ್ರ ಮೂಲಕವಾಗಿ, ಮತ್ತು ಅವ್ರು ಬಂದಿರೋದೇ ಅದಕ್ಕಾಗಿ.
ಹಾಗಾಗಿ ನೋಡ್ರಿ, ನಾನು ಮೊದಲನೇದಾಗಿ ಹೇಳಿದೆ, ನಮ್ಮಷ್ಟಕ್ಕೆ ನಾವು ಪರಿಶುದ್ಧರಾಗಕ್ಕಾಗಲ್ಲ ಅನ್ನುವಂಥ ಮಾನಸಾಂತರ ನಮ್ಮಲ್ಲಿ ಬಂದರೆ ಮಾತ್ರ ಯೇಸು ಕ್ರಿಸ್ತರ ಒಂದು ಬೆಲೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ನಮಗೆ ಅರ್ಥವಾಗಲ್ಲ. ಹಾಗಾಗಿ ಯೇಸು ಕ್ರಿಸ್ತರು ಏನು ಮಾಡಿದ್ದಾರೆ, ನಮ್ಮ ಪಾಪಗಳನ್ನು ಅವರು ತಗೊಂಡಿದ್ರಿಂದ ಏನಾಯಿತು, ಅವರಿಗೆ ಶಿಕ್ಷೆ ಆಯಿತು. ಹಾಗಾಗಿ ನರಕದ ಶಿಕ್ಷೆ ಅಂದರೆ ಅದು ಶಿಲುಬೆ ದೃಶ್ಯ ನಾವು ನೋಡ್ಬೋದು. ಹಾಗಾಗಿ ಅಂಥ ಒಂದು ಶಿಕ್ಷೆ ಅವರಿಗೆ ಆಯಿತು. ಹಾಗಾಗಿ ಅಂಥ ಒಂದು ಶಿಕ್ಷೆ ನಮಗೆ ಆಗಬೇಕಾಗಿತ್ತು. ಹಾಗೆ ಅದನ್ನು ಅವ್ರಿಗೆ ಕೊಡಲ್ಪಟ್ಟಿದೆ. ಹಾಗಾಗಿ ಅವರು ತಗೊಂಡಿದ್ರಿಂದ ಅವ್ರಿಗೆ ಶಿಕ್ಷೆ ಆಯಿತು. ಈಗ ಆ ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗಿರೋದ್ರಿಂದ ನಮಗೇನಾಯಿತು, ಈಗ ಇಲ್ಲಿ ನೋಡಿ ಇನ್ನೊಂದು ವಿಷಯ ನಾವು ಗಮನಿಸಬೇಕಾಗಿತ್ತು. ಕ್ರೈಸ್ತರಾದಂಥ ನಾವು, ಯೇಸು ಕ್ರಿಸ್ತ ನಂಬ್ಕೊಳ್ತಿರುವಂಥ ನಾವುಗಳು ಪ್ರತಿಯೊಬ್ಬರು ನಾವೇನು ಮಾಡಬೇಕಾಗಿದೆ ಅಂದರೆ, ಒಂದು ನಾವು ಪಾಪಿಗಳನ್ನು ತಗೊಳ್ತಾ ಇದ್ವಿ. ಆದರೆ ಇಲ್ಲಿ ನಮಗೇನಾಗಿದೆ ಅಂದರೆ, ನಮಗೆ ನೀತಿವಂತರಾಗಕ್ಕೆ ಆಗ್ತಾ ಇಲ್ಲಲ್ಲ, ಪರಿಶುದ್ಧರಾಗಕ್ಕೆ ಆಗ್ತಾ ಇಲ್ಲಲ್ಲ, ದೇವ್ರ ವಾಕ್ಯವನ್ನು ನಾವು ಅನುಸರಿಸಿ ಪರಿಪೂರ್ಣವಾಗಿ ಯೇಸುವಿನ ಹಾಗೆ ಆಗಕ್ಕೆ ಆಗ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ವಿಷಯವನ್ನು ನಾವು ಗಮನಿಸಬೇಕಾಗಿದೆ. ಇಲ್ಲಿ ನಾವು ಜಾಸ್ತಿ ಒತ್ತುತ್ತಾ ಇರೋದೇನೆಂದರೆ, ಇಲ್ಲಿ ಜಾಸ್ತಿ ಗಮನಿಸಬೇಕಾಗಿದ್ದ ವಿಷಯ ಏನಂದರೆ ಈ ಒಂದು ವಿಷಯ. ಎರಡನೇ ವಿಷಯ ನಾವು ಗಮನಿಸಬೇಕಾಗಿದ್ದು ಇನ್ನೊಂದು ಏನಂತಂದರೆ, ಯೇಸು ಕ್ರಿಸ್ತ ನಂಬಿರುವಂಥ ನಾವು ಗಮನಿಸಬೇಕಾಗಿದ್ದು ಇನ್ನೊಂದು ವಿಷಯ ಏನಂದರೆ, ಯೇಸುವಿನ ಪರಿಶುದ್ಧತೆ ನಮಗೆ ಕೊಡಲ್ಪಟ್ಟಿದೆ. ನಾವೆಲ್ಲರೂ ಹೇಳ್ತಾ ಇದ್ವಿ, ನಮ್ಮ ಪಾಪವನ್ನು ನಾವು ಯೇಸು ಕ್ರಿಸ್ತ ಹೊತ್ಕೊಂಡ್ರು ಅಂತೇಳಿ ಇದನ್ನು ನಾವು ನಂಬ್ತಾ ಇದ್ವಿ. ಭಾಳ ಒಳ್ಳೆಯದು, ಭಾಳ ಚೆನ್ನಾಗಿದೆ. ಆದರೆ ಯೇಸುವಿನ ಪರಿಶುದ್ಧತೆ ನಮಗೆ ಕೊಡಲ್ಪಟ್ಟಿದೆ ಅನ್ನೋದನ್ನು ಕೂಡ ನಾವೇನು ಮಾಡಬೇಕಾಗಿದೆ, ಅರ್ಥ ಮಾಡಿಕೊಳ್ಬೇಕಾಗಿದೆ. ಆ ರೀತಿಯಲ್ಲಿ ನಾವೇನಾಗ್ತೀವಿ, ಪರಿಶುದ್ಧರಾಗ್ತಾ ಇದೀವಿ. ಆ ರೀತಿಯಲ್ಲಿ ನಾವು ನೀತಿವಂತರಾಗ್ತಾ ಇದೀವಿ. ಅದಕ್ಕಾಗಿ ರೋಮ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ ಓದುವಾಗ ಅಲ್ಲಿ ನಮಗೆ ಅದರ ಬಗ್ಗೆ ಬರೆಯಲ್ಪಟ್ಟಿದೆ, ಹೇಗೆ ನಾವು ನೀತಿವಂತರಾಗ್ತಾ ಇದೀವಿ ಅಂತೇಳಿ ಅಲ್ಲಿ ನಮಗೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಹಾಗಾಗಿ ಆ ರೀತಿಯಲ್ಲಿ ಬಿಟ್ಟರೆ ಮತ್ತೆ ನಾವು ನೀತಿವಂತರಾಗಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ದೇವರು ಈ ಒಂದು ಮಾರ್ಗವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾವು ಹೇಳ್ತಾ ಇದ್ದೀವಿ, ಯೇಸುವನ್ನು ನಂಬೋದ್ರಿಂದ ನಮಗೆ ಸ್ವರ್ಗ ಇದೆ, ಪಾಪದಿಂದ ಬಿಡುಗಡೆ ಅಂತೇಳಿ. ಹಾಗಾಗಿ ಈ ಒಂದು ವಿಡಿಯೋ ಮೂಲಕವಾಗಿ ನಿಮಗೆ ಒಂದು ಸ್ಪಷ್ಟತೆ, ಒಂದು ಅರ್ಥ ಆಗ್ಬೋದು. ಹಾಗಾಗಿ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಜನರಿಗೆ. ಹಾಗೆ ಅವರಿಗೂ ಕೂಡ ಈ ಜ್ಞಾನ ಉಂಟಾಗಲಿ, ಅವ್ರಿಗೆ ಇದು ಗೊತ್ತಾಗಲಿ. ಹಾಗೆ ಪ್ರಾರ್ಥನೆ ಮಾಡಿರಿ, ಭಾಳಷ್ಟು ಜನ ನರಕದಿಂದ ಬಿಡುಗಡೆ ಆಗಬೇಕಾಗಿದೆ. ಓಕೆ, ನಾವೀಗ ರೋಮ 5ನೇ ಅಧ್ಯಾಯ 1ನೇ ವಚನ ಓದಿದ್ರೆ ಅಲ್ಲಿ ಏನು ಹೇಳ್ತಾ ಇದೆ ನೋಡೋಣ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ದೇವರೊಂದಿಗೆ ಸಮಾಧಾನ ಉಂಟಾಗಿದೆ. ಹಾಗಾಗಿ ನಮಗೆ ದೇವರೊಂದಿಗೆ ಸಮಾಧಾನ. ಹಾಗೆ ದೇವರೊಂದಿಗೆ ನಮ್ಮ ಸಮಾಧಾನ ಆಗೋದು ಯಾವಾಗಂದ್ರೆ ನಾವು ನೀತಿವಂತರಾದಾಗ. ಹಾಗಾದ್ರೆ ಈ ನೀತಿವಂತರಾಗೋದು ಹೇಗೆ ಅಂತ, ನಂಬಿಕೆಯಿಂದ ನಾವು ನೀತಿವಂತರು ಆಗುವಂಥದ್ದು. ಹಾಗಾಗಿ ಯೇಸು ಕ್ರಿಸ್ತರ ಮೇಲೆ ನಾವು ನಂಬಿಕೆ ಇಡುವಾಗ, ಹಾಗೆ ನಂಬಿಕೆ ಅಂದರೆ ಏನು, ನಂಬುವಂಥದ್ದಂದ್ರೆ ಏನು ಅಂತಂದರೆ, ಯೇಸುವನ್ನ ಯಾಕೆ ನಾವು ನಂಬ್ತಾ ಇದ್ವಿ, ಯೇಸು ನಮ್ಗೆ ಯಾಕೆ ಬೇಕು ಅಂತಂದರೆ, ಬರೀ ಸ್ವಸ್ಥತೆಗಳಿಗಾಗಿ ನಮ್ಮ ಏನೋ ಬೇಡಿಕೆಗಳು, ಈ ಲೋಕದಲ್ಲಿ ಏನೋ ಅವಶ್ಯಕತೆಗಳು ಅದಕ್ಕೆ ಮಾತ್ರ ಅಲ್ಲ, ಅದರ ದೊಡ್ಡ ಬೇಡಿಕೆ ಯಾವುದು ಅಂತಂದರೆ ನಮಗೆ ನೀತಿವಂತಿಕೆ ಬೇಕು ಅನ್ನುವಂಥದ್ದು. ಹಾಗಾಗಿ ಈ ನೀತಿವಂತಿಕೆ ಅನ್ನುವಂಥದ್ದು ನಮಗೆ ದೊಡ್ಡ ಒಂದು ವಿಷಯ. ಅದು ನಮಗೆ ಸಿಕ್ತು ಅಂತಂದರೆ ಇನ್ನು ಉಳಿದಿದ್ದೆಲ್ಲ ನಮಗೆ ಸಿಗುತ್ತೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ ಅಲ್ಲಿ 33ನೇ ವಚನದಲ್ಲಿ ಹೇಳುವಂಥದ್ದು ಏನಂದರೆ, ಮೊದಲು ದೇವರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಅವುಗಳು ಕೂಡ ಎಲ್ಲವೂ ನಿಮಗೆ ದೊರಕುವುದು ಎಂಬುದಾಗಿ ಹೇಳುವ ಹಾಗೆ, ಮೊದಲು ಸ್ವರ್ಗ ಅನ್ನುವಂಥದ್ದು ಪರಿಶುದ್ಧತೆ ನಮಗೆ ಸಿಕ್ತು, ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಸ್ವರ್ಗ ನನಗೆ ಸಿಗುತ್ತೆ, ನನಗೆ ಪಾಪಗಳನ್ನು ತೊಳೆಯಲ್ಪಡದ ಪಾಪ ಪರಿಹಾರ ಆಯಿತು ಅಂತೇಳಿ ನಮ್ಗೆ ಅರ್ಥ ಆದರೆ ಆವಾಗ ನಮಗೇನಾಗಿದೆ, ದೊಡ್ಡ ಬಿಡುಗಡೆ ಆದಂಗೆ. ಹಾಗಾಗಿ ಅದು ಒಂದು ಪ್ರಾರಂಭ, ನಮ್ಮ ಜೀವಿತದ ಪ್ರಾರಂಭ, ಅಡಿಪಾಯ ಏನಾಗಿದೆ, ಈ ಒಂದು ಪರಿಶುದ್ಧರಾಗೋದು, ನಮ್ಮ ಪಾಪ ತೊಳೆಯಲ್ಪಡೋದು, ಸಿಲುಬೆ ಸಂದೇಶ, ಈ ಶುಭವಾರ್ತೆ ಅಂತ ನಾವು ಬಿಡುಗಡೆ ಆಗುತ್ತೆ. ಮತ್ತು ಅದರಲ್ಲಿ ಇನ್ನೊಂದು ಮಾತನಾಡುವಾಗ ಶುಭವಾರ್ತೆ ಅಂತೇಳಿ. ಹಾಗೆ ಶುಭವಾರ್ತೆ ಅನ್ನುವಾಗ ಶುಭವಾಗಿರುವಂಥ ಒಂದು ವಾರ್ತೆ. ಹಾಗೆ ಶುಭವಾರ್ತೆ ಯಾವುದು, ನಾವು ಪಾಪಿಗಳಾಗಿದ್ದವರು ನೀತಿವಂತರಾಗಬೇಕಾಗಿತ್ತು, ಹಾಗೆ ಯೇಸುವಿನಿಂದ ನಾವೇನಾದ್ವಿ ನೀತಿವಂತರಾಗಿದ್ದೀವಿ ಅನ್ನೋದೇ ಶುಭವಾರ್ತೆ. ಹಾಗಾಗಿ ಈ ಒಂದು ಶುಭವಾರ್ತೆ, ಈ ಸುವಾರ್ತೆ, ಹಾಗಾಗಿ ಇಂಗ್ಲೀಷಲ್ಲಿ ಗುಡ್ ನ್ಯೂಸ್ ಎಂಬುದಾಗಿ ಹೇಳ್ತಾರೆ. ಹಾಗೆ ಗುಡ್ ನ್ಯೂಸ್ ಅಂದರೆ ಏನು, ಹಾಗಾಗಿ ನಾನು ನೀತಿವಂತನಾಗಿದ್ದೀನಿ ಯೇಸು ಕ್ರಿಸ್ತರ ಮೂಲಕವಾಗಿ. ಅದಕ್ಕಾಗಿ ಅಲ್ಲಿ ರೋಮ 8ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳಿದ್ದೇನೆಂದರೆ, ಕ್ರಿಸ್ತ ಯೇಸುವಿನಲ್ಲಿ ಯಾರಿದ್ದಾರೋ ಅವರಿಗೆ ಅಪರಾಧ ನಿರ್ಣಯ ಇಲ್ಲ. ಯಾಕೆ ಅಪರಾಧ ನಿರ್ಣಯ ಇಲ್ಲ ಅಂತಂದರೆ, ನಾವೇನಾಗಿದ್ವಿ, ಕ್ರಿಸ್ತ ಯೇಸುವಿನಲ್ಲಿ ನೀತಿವಂತರಾಗಿದ್ವಿ. ಹಾಗೆ ಕ್ರಿಸ್ತ ಯೇಸುವಿನಲ್ಲಿ ನಾವು ನೀತಿವಂತರಾಗಿರೋದ್ರಿಂದ ನಮಗೆ ಅಪರಾಧ ನಿರ್ಣಯ ನಮಗಿಲ್ಲವೇ ಇಲ್ಲ. ಹಾಗಾಗಿ ಇಲ್ಲಿ ನಾವೇನು ಮಾಡಿದ್ವಿ, ಯಾವಾಗ ನಾವು ಸುವಾರ್ತೆಯನ್ನು ಸ್ವೀಕರಿಸ್ತೀವಿ ಆವಾಗ ನಾವು ಏನಾಗಿದ್ವಿ, ಪುನರ್ಜನ್ಮ, ಪುನಃ ನಾವೇನು ಮಾಡಿದ್ವಿ, ಜನ್ಮಿಸಿದ್ವಿ. ಹಾಗಾಗಿ ತಿರುಗಿ ಹುಟ್ಟಿದ್ವಿ. ಹಾಗೆ ತಿರುಗಿ ಏನಾಗಿ ಹುಟ್ಟಿದ್ವಿ, ತಾಯಿ ಗರ್ಭದಿಂದ ಪಾಪಿಗಳಾಗಿ ಹುಟ್ಟಿದ್ವಿ. ಈಗ ನಾವೇನಾಗಿದೆ, ಕ್ರಿಸ್ತ ಯೇಸುವಿನ ಮೂಲಕವಾಗಿ ನೀತಿವಂತರಾಗಿ ನಾವು ಜನಿಸಿದ್ವಿ. ಹಾಗೆ ನೀತಿವಂತರಾಗಿ ನಾವು ಜನಿಸಿದ್ರಿಂದ ಈಗ ನಾವು ದೇವರ ಮಕ್ಕಳಾಗಿದ್ವಿ. ನಾವು ಸ್ವರ್ಗ ರಾಜ್ಯಕ್ಕೆ ದೇವರೊಂದಿಗೆ ನಮಗೆ ಸಮಾಧಾನ ಉಂಟಾಗಿದೆ. ಹಾಗಾಗಿ ಈ ಸಮಾಧಾನ ಮತ್ತೆ ಯಾರಿಗೆಲ್ಲ ಉಂಟಾಗಬೇಕು, ಹಾಗಾಗಿ ಅವರಿಗಾಗಿ ನಾವೆಲ್ಲರೂ
ಪ್ರಾರ್ಥಿಸೋಣ. ದೇವರು ಕೂಡ ಆ ವಿಷಯದಲ್ಲಿ ಎಲ್ಲರಿಗೂ ಆ ಸಮಾಧಾನ ಸಿಗಲಿ ಅಂತೇಳಿ ದೇವರು ಕೂಡ ನೋಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಮೊದಲು ಸಿಗಲಿ, ನಮ್ಮಿಂದ ಮತ್ತು ಬೇರೆಯವರು ಕೂಡ ಈ ಸಮಾಧಾನ ಉಂಟಾಗಲಿ. ಹಾಗೆ ದೇವರು ಈ ಒಂದು ಸಂದೇಶದ ಮೂಲಕವಾಗಿ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.